ಧರ್ಮಸಾಗರ ಎಂ ಮುದ್ದಣ್ಣ ಮುನಿ ಮಲ್ಲಮ್ಮ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ವಿದ್ಯಾಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ 31 ವಿದ್ಯಾರ್ಥಿಗಳ ಜೊತೆಯಲ್ಲಿ ಪೋಷಕರು ಪಾಲ್ಗೊಂಡು ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಆನೇಕಲ್ ತಾಲೂಕು ದೊಮ್ಮಸಂದ್ರ ಗ್ರಾಮದ ಧರ್ಮಸಾಗರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶಾಂತಕುಮಾರ್ ಮಾತನಾಡಿ, ವಿಶ್ವಜ್ಞಾನಿ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ, ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಸತ್ಕರಿಸಿ ಬಹುಮಾನ ನೀಡಿ ಗೌರವಿಸಿದರು. ಧರ್ಮಸಾಗರ ವಿದ್ಯಾಸಂಸ್ಥೆಯ ಖಜಾಂಚಿ ಡಿ.ವಿ. ಧನರಾಜು ಮಾತನಾಡಿ, 1968ರಲ್ಲಿ ಸ್ಥಾಪನೆಗೊಂಡ ಈ ಸಂಸ್ಥೆ ಅವತ್ತಿನ ಕಾಲಘಟ್ಟದಲ್ಲಿ ದೊಮ್ಮಸಂದ್ರ ಸುತ್ತಮುತ್ತ ಹಳ್ಳಿಯ ಮಕ್ಕಳು ಸಜ್ಜಾಪುರ, ಬೆಂಗಳೂರಿಗೆ ಹೋಗಿ ವಿದ್ಯೆಯನ್ನು ಕಲಿಯಬೇಕಿದ್ದ ಕಾಲಘಟ್ಟದಲ್ಲಿ ನಮ್ಮ ಹಿರಿಯರು ದೊಮ್ಮಸಂದ್ರ ಗ್ರಾಮದಲ್ಲೇ ₹1 ದಾನದ ರೂಪದಲ್ಲಿ ಜೋಳಿಗೆ ಹಿಡಿದು ಸಂಗ್ರಹಿಸಿ ಈ ಸಂಸ್ಥೆ ಕಟ್ಟಿ ಬೆಳೆಸಿದ್ದರಿಂದ ಇಂದು ನಮ್ಮ ಶಾಲೆಯಲ್ಲಿ ರಾಜ್ಯ ಮಟ್ಟಕ್ಕೆ ಜ್ಞಾನ ಕೊಡುವ ಸಂಸ್ಥೆಯಾಗಿ ಬೆಳೆದಿದೆ. ಈ ಶಾಲೆಯಲ್ಲಿ ವಿದ್ಯೆ ಪಡೆದ ರಾಜ್ಯದ ಉದ್ದಗಲಕ್ಕೂ ಮೂಲೆ ಮೂಲೆಗಳಲ್ಲಿ ಉನ್ನತ ಉದ್ಯೋಗಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ತಿಳಿಸಿದರು. ಇನ್ನು ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಅಶ್ವಥ್ ನಾರಾಯಣ ರೆಡ್ಡಿ, ಕಾರ್ಯದರ್ಶಿ ಶಾಂತಕುಮಾರ್, ಹಿರಿಯ ನಿರ್ದೇಶಕರು ಡಿ.ಸಿ. ಮನೋಹರ್, ಜಗನ್ನಾಥ್, ಕೃಷ್ಣಪ್ಪ, ನಾಮಿನಿ ನಿರ್ದೇಶಕರು ವೆಂಕಟಸ್ವಾಮಿ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೇಶವ್ ಬಾಬು ರೆಡ್ಡಿ, ಪ್ರಾಂಶುಪಾಲರು ನರೇಶ್ ರಾಜು, ಮುಖ್ಯ ಶಿಕ್ಷಕರು ಶ್ರೀ ವಿದ್ಯಾ ಈಶ್ವರಪ್ಪ, ಧರ್ಮದರ್ಶಿಗಳು ಶಾಂತಕುಮಾರ್, ಕೇಶವ ಬಾಬು ರೆಡ್ಡಿ, ಪ್ರಭಾಕರ್ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ ಹಾಗೂ ಶಾಲೆಯ ಮಕ್ಕಳು, ಕಾಲೇಜಿನ ಮಕ್ಕಳು, ಶಿಕ್ಷಕರು, ಪೋಷಕರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಮೊದಲನೇದಾಗಿ ಇಡೀ ಜಗತ್ತಿಗೆ, ನಮ್ಮ ಭಾರತ ದೇಶ ಎಲ್ಲ ಇಡೀ ಜಗತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನದ ಎಲ್ರಿಗೂ ಶುಭಾಶಯಗಳು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮ ಇವತ್ತೇ ಮಾಡಬೇಕಂತ ಯಾಕೆ ಅಂದ್ಕೊಂಡ್ವಿ ಅಂದರೆ, ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಶಾಂತಕುಮಾರ್ ಅವರು ಹೇಳ್ದಂಗೆ ಇಲ್ಲಿ ಎಲ್ಲ ಸಾಮಾನ್ಯ ಜನತೆ ಒಂದು ವಿದ್ಯಾಭ್ಯಾಸಕ್ಕೆ ಬರ್ತಾ ಇರೋದು. ಇಲ್ಲಿ ಪ್ರತಿಯೊಬ್ಬರು ಅವರ ಪ್ರತಿಭೆ ಗುರುತಿಸಿ ನಮ್ಮ ಉಪನ್ಯಾಸಕರಿಂದ ಹಿಡಿದು ಪ್ರಿನ್ಸಿಪಾಲ್ರಿಂದ ಹಿಡಿದು ಎಲ್ಲ ಅವರು ಒಳ್ಳೆಯ ವಿದ್ಯಾಭ್ಯಾಸ, ನುರಿತ ವಿದ್ಯಾಭ್ಯಾಸ ಕೊಟ್ಟು ಅವರು ಒಳ್ಳೆಯ ಹೆಚ್ಚಿನ ಅಂಕಗಳು ಪಡೆದಿದ್ದಾರೆ. ಅವ್ರಿಗೆ ಒಂದು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದ್ರೆ ನಮ್ಮ ಕಾಲೇಜಿಂದ ಭಾಳ ಉತ್ತಮ ಅಂತೇಳಿ ಮಾತಾಡಿಕೊಂಡು ಮಾಡಿದ್ವಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿನೂ ಮೀಡಿಯಾ ಐತೆ, ಪ್ರತಿಯೊಬ್ಬರು ಪೇಪರ್ ಓದ್ತಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಮೀಡಿಯಾ ಐತೆ. ಸುಮಾರು ಇವರು ಸಾಮಾನ್ಯ ಜನ ಮನೆಯಲ್ಲಿ ಟಿ ವಿ ಹಾಕ್ತಾನೆ. ರಿಸಲ್ಟ್ ಬಂದಿದ್ದ ಟೈಮ್ನಲ್ಲಿ ದೊಡ್ಡ ದೊಡ್ಡ ಶಾಲೆಗಳು, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಪೇರೆಂಟ್ಸ್ಗಳ ಹೆಸರುಗಳು ಬರ್ತಾ ಇರ್ತವೆ ಟಿ ವಿಯಲ್ಲಿ. ಅವ್ರು ನೋಡ್ತಾ ಇರ್ತಾರೆ, ನನ್ನ ಮಕ್ಕಳದ್ದು ಬರಲಿಲ್ಲ ಅಂತ ವಂಚಿತರಾಗ್ತಾರೆ. ಆ ರೀತಿ ವಂಚಿತರಾಗಬಾರ್ದು. ಸಾಮಾನ್ಯ ಜನನ್ನು, ನನ್ನ ಮಕ್ಕಳು ಉನ್ನತ ಸ್ಥಾನ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಅಂಕ ಪಡೆದಿದ್ದಾರೆ ಅಂಥೇಳಿ ಅವ್ರಿಗೂ ಒಂದು ಗುರುತಿಸ್ದಂಗೆ ಆಗ್ತೈತೆ ಅಂತ ಅವ್ರ ಪೇರೆಂಟ್ಸ್ ಎದುರಲ್ಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅವರ ಪೇರೆಂಟ್ಸನ್ನ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾಗ ಅವರು ಪೇರೆಂಟ್ಸಲ್ಲಿ ಒಂದು ಆನಂದ ಭಾವ ಬಂತು. ನಮಗೆ ಆಡಳಿತ ಮಂಡಳಿಗೆ ಭಾರಿ ಖುಷಿ ಆಯಿತು. ಇವಾಗ 1968ರಲ್ಲಿ ಹಿರಿಯರು ಏನು ಈ ನಮ್ಮ ಆಡಳಿತ ಮಂಡಳಿ ಸ್ಕೂಲು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಶಾಲೆ ಕಾಲೇಜು ಅನುಕೂಲ ಆಗಲಿ ಅಂತ ಸ್ಥಾಪನೆ ಮಾಡಿದ್ರು. ಆ ಹಿರಿಯರ ಕನಸು ನಾವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಡಳಿತ ಮಂಡಳಿ ಕಡೆಯಿಂದ ಆನಂದ ಒಂದು ಯಶಸ್ವಿಗೊಳಿಸ್ತಾ ಇರೋದಕ್ಕೆ ನಮಗೊಂದು ಸಂತೋಷ. ಈಗ ನಾನು ಮತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ ಕಾಲೇಜಲ್ಲಿ ಒಳ್ಳೆ ನುರಿತ ಉಪನ್ಯಾಸಕರಿದ್ದಾರೆ. ಈ ಸಲ ಒಳ್ಳೆ PhD ಮಾಡಿದಂಥ ನಮ್ಮ ಪ್ರಾಂಶುಪಾಲರಿದ್ದಾರೆ. ಇಲ್ಲಿ ಹೈಸ್ಕೂಲಲ್ಲಿ ಒಳ್ಳೆ ನುರಿತ ಟೀಚರ್ಸ್ ಎಲ್ಲ ಇದ್ದಾರೆ. ನಾವು ಇಲ್ಲಿ ಹೈಸ್ಕೂಲಲ್ಲೇ ಆಗಲಿ, ಕಾಲೇಜಲ್ಲೇ ಆಗಲಿ
ಇಲ್ಲಿ ಸುತ್ತಮುತ್ತ ಕಾಲೇಜುಗಳಿಗನ್ನು ನಾವು ಫೀಸು ಎಲ್ಲ ಬಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ಫೀಸ್ ಇಟ್ಕೊಂಡಂಗೆ ನಾವು ಕಡಿಮೆ ದರದಲ್ಲಿ ಇಲ್ಲಿ ಕಾಲೇಜು ನಡೆಸ್ತಾ ಇದ್ವಿ. ಪ್ರತಿಯೊಬ್ಬರೂ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಸಾಮಾನ್ಯ ಜನತೆ ಏನು ನಿಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಮಾರ್ಕ್ಸ್ ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಇದ್ರೂ ಅವ್ರನ್ನ ಉನ್ನತ ಸ್ಥಾನಕ್ಕೆ ಬೆಳೆಸೋದಕ್ಕೆ ನಮ್ಮ ಸಂಸ್ಥೆ ಪ್ರತಿಯೊಂದು ಹಂತದಲ್ಲಿನೂ ನಾವು ಜವಾಬ್ದಾರಿ ತಗೊಂಡು ನಾವು ಆಡಳಿತ ಮಂಡಳಿಯಿಂದ ಮತ್ತು ಉಪನ್ಯಾಸಕರಿಂದ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮ ಇವತ್ತು ಅಂಬೇಡ್ಕರ್ ಜಯಂತಿ ದಿನನೇ ಯಾಕೆ ಮಾಡಬೇಕು ಅಂದರೆ ನಮ್ಮ ಶಾಂತಕುಮಾರ್ ಅವರು ನೋಡಿ ಸರ್, ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ನಾವು ಕೊಟ್ಟರೆ ಅವರು ಅಂಬೇಡ್ಕರ್ ನೆನೆಸಿ ಅಂಬೇಡ್ಕರ್ ಆದಂಗೆ ಅಂಬೇಡ್ಕರ್ ಅವರು ಸೌಲಭ್ಯಗಳಿಲ್ದಿದ್ದರೂ 32 ಡಿಗ್ರಿ ತೊಗೊಂಡಂಥ ಮಹಾನ್ ವ್ಯಕ್ತಿ. ನಮ್ಮಲ್ಲಿ ಒಂದೊಂದು ಡಿಗ್ರಿ ತೊಗೊಂಡಿರೋರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಡಿಗ್ರಿ ತೊಗೊಳ್ಳಿ. ಅಂಬೇಡ್ಕರ್ ಜನ್ಮದಿನದಂದು ಅವರ ನೆನಪಿನ ಕಾಣಿಕೆಯಾಗಿ ನಾವು ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡ್ಕೊಳ್ಬೇಕು ಅಂತೇಳಿ ನಾವು ಮಾಡ್ಕೊಂಡಿದ್ವಿ. ಪ್ರತಿಯೊಬ್ಬರಿಗೂ ಇದೊಂದು ಒಂದು ಮಾರ್ಗದರ್ಶನ ಆಗಿ ನಮ್ಮ ಶಾಲೆಯಲ್ಲಿ ಪ್ರತಿ ಈ ಸುತ್ತಮುತ್ತಲು ಇರುವ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೂ ನಾವು ಏನು ಕಡಿಮೆ ಇಲ್ಲ, ನಮ್ಮ ಶಾಲೆನೂ ನಮ್ಮ ಕಾಲೇಜಿನೂ ಉನ್ನತ ಶಿಕ್ಷಣದಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೆಳೀತಾ ಇದ್ದಾರೆ ಅನ್ನೋದು ಒಂದು ಹೆಮ್ಮೆ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಅವರನ್ನು ಒಂದು ಈ ಕಲ್ಲನ್ನು ಹೇಗೆ ಶಿಲೆ ಮಾಡ್ತಾರಾಗ ನಮ್ಮ ಉಪನ್ಯಾಸಕರು ಅವರು ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆದು ಅವ್ರನ್ನ ಒಂದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿವಸನೇ ಅವ್ರಿಗೆ ಒಂದು ವಿಶ್ವಜ್ಞಾನಿಯ ಒಂದು ಜ್ಞಾನದ ಬೆಳಕನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಅವರು ಪರ್ಸೆಂಟ್ ಮಾರ್ಕ್ಸ್ ಬಂದಾಗ ಬೆಳೀತಿದ್ದ ವಿದ್ಯಾರ್ಥಿಗಳಿಗೆ ಅದರಂತೆ ನಾವು ಇವತ್ತು ಆ ಕಾರ್ಯಕ್ರಮ ರೂಪಿಸಿ ಅವರಿಗೆ ಅವರ ಪೇರೆಂಟ್ಸ್ ಮುಖಾಂತರ ಅವರಿಗೆ ಎದುರಲ್ಲೇ ಅವ್ರ ಪೇರೆಂಟ್ಸ್ಗೆ ಒಂದು ಗೌರವ ಸನ್ಮಾನ ಸಿಗಲಿ, ಅವ್ರ ಮುಂದೆ ಅವ್ರ ಮಕ್ಕಳಿಗೆ ಒಂದು ಉತ್ಸಾಹ ತಂದೆ ತಾಯಿಗೆ ಬರಲಿ ಅಂತೇಳಿ ಇನ್ನೂ ಹೆಚ್ಚಿನ ಉತ್ಸಾಹ ಮಕ್ಕಳು ಓದಿಸೋ ಬರಲಿ ಅಂತೇಳಿ ಈ ಕಾರ್ಯಕ್ರಮ ರೂಪಿಸ್ಕೊಂಡ್ವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ದರ್ರಾಜನವರು, ಬಾಬು, ನಮ್ಮ ಉಪನ್ಯಾಸಕರು, ಪ್ರಾಂಶುಪಾಲರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಮಾಡೋಣ ಅಂತೇಳಿ, ಮತ್ತು ನಮ್ಮ ಆಡಳಿತ ಮಂಡಳಿ, ನಮ್ಮ ಹಿರಿಯರು ಮನೋರಮರಾಗಿ, ಜಗನ್ನಾಥನವರು, ಸುರೇಶ್ ಅವರಾಗಿ, ಸುರೇಶನ್ನು, ಅಶ್ವಥ್ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಯಶಸ್ವಿಯಾಗಿದೆ ಅಂದ್ಕೊಳ್ತೀನಿ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನಾನು ಈ ಕಾಲೇಜಿಗೆ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸೋಕ್ಕೆ ಬಂದಾಗ ನಮ್ಮ ಖಜಾಂಚಿಗಳಾಗಿರ್ಬೋದು, ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು, ನನಗೊಂದು ಮಾತು ಹೇಳೋದು ಏನು ಅಂತ ಹೇಳಿದ್ರೆ, ನಮಗೆ ಬರ್ತಕ್ಕಂಥ ಮಕ್ಕಳು ತುಂಬ ಬಡ ಮಕ್ಕಳು. ಆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಒದಗಿಸ್ಬೇಕು. ನಿಮಗೆ ಯಾವ ಸೌಲಭ್ಯಗಳನ್ನು ಬೇಕೋ ಆ ಸೌಲಭ್ಯಗಳನ್ನ ನಾವು ಒದಗಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟರು. ಆಶ್ವಾಸನೆಯನ್ನು ಕೊಟ್ಟಿದ್ದಕ್ಕೆ ಅವರ ಒಂದು ಪರಿಶ್ರಮ, ನಮ್ಮದು 4 ಕೊಠಡಿಗಳಲ್ಲಿ 4 ಗೋಡೆಯ ಮಧ್ಯೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಕ್ಕಂಥ ಪರಿಶ್ರಮ ಆದರೆ ಅವ್ರದ್ದು ಅತ್ಯುತ್ತಮವಾದ ಪರಿಶ್ರಮ. ಯಾಕೆಂದರೆ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಒದಗಿಸ್ಕೊಡೋದಕ್ಕೆ ಅನುಕೂಲ ಮಾಡ್ಕೊಂಡಿರ್ತಾರೆ. ಎಷ್ಟೋ ಸಾರಿ ಫೀಸು ಕಟ್ಟಿಲ್ಲ, ಫೀಸು ಆಗಿಲ್ಲ, ಆಲ್ ಟಿಕೆಟ್ ಕೊಡಬೇಕಾ ಬೇಡವಾ ಅಂತ ನಾವು ಕೇಳಿದಾಗಲೂ ಕೂಡ ಪರವಾಗಿಲ್ಲ, ಅವರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಅವರಿಗೆ ಅನುವು ಮಾಡಿಕೊಡಿ, ಎಕ್ಸಾಮ್ ಬರೀಲಿ, ಮತ್ತು ಯಾವಾಗ ಅವ್ರ ಹತ್ರ ಇದ್ದಾಗ ತಗೊಳ್ಳಿ ಅಂತ ಹೇಳಿ ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಉಪನ್ಯಾಸಕರಿಗಾಗಿರ್ಬೋದು, ನನಗಾಗಿರ್ಬೋದು, ಪ್ರಾಂಶುಪಾಲನಾಗಿ ನನಗಾಗಿರ್ಬೋದು, ನಮ್ಮ ಕಚೇರಿ ಸಿಬ್ಬಂದಿಗಾಗಿರ್ಬೋದು, ಎಲ್ಲರಿಗೂ ಅವರು ಬುದ್ಧಿ ಹೇಳ್ತಾ ನಮಗೆ ದಾರಿ ತೋರಿಸ್ತಾ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಮತ್ತು ಇವತ್ತು ವಿದ್ಯಾರ್ಥಿಗಳು ಇಷ್ಟು ಅಂಕಗಳನ್ನು ಗಳಿಸೋದಕ್ಕೆ ಕಾರಣ ಅಂತಂದರೆ ನಮ್ಮ ಆಡಳಿತ ಮಂಡಳಿಯವರೇ. ಅದರಲ್ಲೂ ನಮ್ಮ ಖಜಾಂಚಿಗಳಾಗಿರ್ಬೋದು, ದಂಡ್ರಸ್ ಸರ್ ಆಗಿರ್ಬೋದು, ನಮ್ಮ ಸೆಕ್ರೆಟರಿ ಸರ್ ಆಗಿರ್ಬೋದು, ಮತ್ತು ಇನ್ನೊಂದು ನಮಗೆ ಯಾವುದೇ ಒಂದು ಹಂತದಲ್ಲಿ NSS ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಬೇರೆ ಇವತ್ತಿನ ನಮ್ಮ ಉಪನ್ಯಾಸಕರಿಗೆ ಒಂದು ಮೊಮೆಂಟೋ ಕೊಟ್ಟರು. ಸರ್, ನಾವು ನಮ್ಮ ಕೆಲಸ ಮಾಡಿದ್ದೀವಿ, ನಮಗೆ ಯಾಕೆ ಅಂತ ಕೇಳಿದೆ. ಆದರೆ ನಮ್ಮನ್ನು ಕೂಡ ಅದನ್ನೇನು ಅಂತಂದರೆ ಅವರು ಬೇಡ, ನೀವು ಕೂಡ ಇದರಲ್ಲಿ ಪಾಲಿದೆ, ನಿಮ್ಮ ಪಾಲು ಇದೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ
ಒಂದು ಸನ್ಮಾನವನ್ನು ಮಾಡಿದ್ರೆ ಅದಕ್ಕೆ ನಾನು ನಮ್ಮ ಉಪನ್ಯಾಸಕರ ಪರವಾಗಿ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಮತ್ತು ಹಾಗೆ NSS ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಅದರಲ್ಲಿ ನಮ್ಮ ಇದೇ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕೇಶವ ರೆಡ್ಡಿ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ನಮ್ಮ ಕಾಲೇಜು, ಸಂಸ್ಥೆ, ಶಾಲೆ ಆಗಿರ್ಬೋದು ಎಲ್ಲ ಕೆಲಸಗಳಲ್ಲಿ ನಮಗೆ ಏನೇ ಬೇಕಾದರೂ ಕೂಡ ಅವರು ಹೇಳಿ ನಾವು ಕೇಳಿದ್ರೆ ಅದನ್ನು ತಲುಪಿಸ್ತಾ ಇದ್ದಾರೆ ನಮ್ಮ ಹತ್ತಿರಕ್ಕೆ. ಅದಕ್ಕೆ ಈ ಸುತ್ತಮುತ್ತಲು ದೊಮ್ಮಸಂದ್ರ ಗ್ರಾಮ ಸುತ್ತಮುತ್ತಲು ಏನಿದೆ, ದೊಮ್ಮಸಂದ್ರ ಗ್ರಾಮದ ಸುತ್ತಮುತ್ತಲ ಎಷ್ಟೋ ಕಾಲೇಜುಗಳಿವೆ, ಪ್ರೈವೇಟ್ ಕಾಲೇಜುಗಳು. ಆ ಪ್ರೈವೇಟ್ ಕಾಲೇಜುಗಳಿಗೆ ತಕ್ಕಂತೆ ನಮ್ಮಲ್ಲೂ ಕೂಡ ಉಪನ್ಯಾಸಕರು, ನುರಿತ ಉಪನ್ಯಾಸಕರಿದ್ದಾರೆ, ಎಲ್ಲ ಒಳ್ಳೆಯ ಉಪನ್ಯಾಸಕರಿದ್ದಾರೆ. ಅದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ತುಂಬ ಕಡಿಮೆ ಫೀಸ್ ಇದೆ. ಆ ಫೀಸ್ನ ಏನು ಅಂತ ಹೇಳಿದ್ರೆ, ಈಗ ಸಣ್ಣ LKG, UKG, pre-KG ಮಕ್ಕಳಿಗೆ 40,000 ರಿಂದ 50,000 ರೂಪಾಯಿ ಫೀಸ್ನ ತೊಗೊಳ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಡಿಗ್ರಿಗೆ 40,000 ರೂಪಾಯಿ, PUCಗೆ 35,000 ರೂಪಾಯಿ ಅಂತ ಅಷ್ಟು ಕಡಿಮೆ ವೆಚ್ಚದಲ್ಲಿ ವಿದ್ಯಾಭ್ಯಾಸವನ್ನು, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಏನಿದ್ದೀರ ನಮ್ಮ ಸಂಸ್ಥೆಗೆ ಅಡ್ಮಿಷನ್ಸ್ ದಾಖಲಾತಿಯನ್ನು ಮಾಡಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ದಾಖಲಾತಿಯನ್ನು ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಮ ಮಕ್ಕಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಸನ್ಮಾನವನ್ನು ನಮ್ಮ ಆಡಳಿತ ಮಂಡಳಿಯವರು ಮಾಡೇ ಮಾಡ್ತಾರೆ ಅಂತ ಹೇಳಲಿಕ್ಕೆ ಈ ಮೂಲಕ ಇಷ್ಟಪಡ್ತೀನಿ.